ಭೂಮಿಗೆ ಬಿದ್ದ ಬೀಜ ಹೆಮ್ಮರಾಗೋದು ಎಷ್ಟು ಸತ್ಯನೋ ನಮ್ಮ ರತ್ನಂಗೆ ಮಕ್ಕಳಾಗುತ್ತೆ ಅನ್ನೋದು ಅಷ್ಟೇ ನಿಜ. ಪಾರು, ಏನವ ಹೇಳ್ತಿದ್ಯಾ? ಇದನ್ನ ಬರೀ ನಾನು ಹೇಳ್ತಿಲ್ಲ, ಕರ್ನಾಟಕದಲ್ಲೇ ದೊಡ್ಡ ಗೈನಕಾಲಜಿಸ್ಟ್ ಡಾಕ್ಟರ್ ಕರ್ಣ ಅವ್ರ ಹೆಂಡತಿ ಡಾಕ್ಟರ್ ನಿಧಿ ಅವ್ರು ಹೇಳಿದ ಮಾತು. ಪಾರು ಏನು ಹೇಳ್ತಿದ್ದೆ ಪಾರು? ನಿಧಿ ಮೇಡಮು ರತ್ನ ನೋಡಿದ್ರಾ? ಹೇಳ್ತೀನಿ ಮಾವ. ನೋಡಿ, ನಮಗೆ ಊಹೆನೂ ಮಾಡೋಕ್ಕಾಗದೇ ಇರೋಂಥ ಈ ಥರ ರಿಪೋರ್ಟ್ಸ್ ಬಂದಾಗ ನಾವು ಗಾಬರಿ ಆಗೋದಲ್ಲ, ಬದಲಾಗಿ ಯಾವಾಗಲೂ ಸೆಕೆಂಡ್ ಒಪಿನಿಯನ್ ತಗೋಬೇಕು. ಅಂದರೆ ನಾನು ಆಗಲೇ ಹೇಳ್ದಂಗೆ 2-3 ಕಡೆ ವಿಚಾರಿಸ್ಬೇಕು, ಪರೀಕ್ಷೆ ಮಾಡಿಸ್ಬೇಕು. ಆಗಲೇ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ನನಗೂ ಇದೇ ಥರ ಅನುಮಾನ ಬಂದಿತ್ತು, ಅದಕ್ಕೆ ಈ ಮೊದಲೇ ನನ್ನ ರತ್ನನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದೆ. ರಿಪೋರ್ಟ್ಸ್ ಬಂದಿತ್ತು, ಆದರೆ ರಶ್ಮಿ ವಿಷಯ, ರತ್ನ ಹನಿಮೂನ್ಗೆ ಹೋಗೋ ವಿಷಯ, ನನ್ನ ಕ್ಲಿನಿಕ್ ವಿಷಯ ಎಲ್ಲ ಬಂದು ರಿಪೋರ್ಟ್ಸ್ನ ಪ್ರಾಪರಾಗಿ ನೋಡೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಅದಕ್ಕೆ ಅವಕಾಶ ಸಿಕ್ತು. ರಿಪೋರ್ಟ್ಸ್ನ ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸಿದ್ದೀನಿ, ಚೆಕ್ ಮಾಡಿಸಿ ರಿಪೋರ್ಟ್ಸ್ ತೊಗೊಂಡು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿದ್ದೀನಿ. ನಾನು ಹೇಳ್ತಿರೋದು ನಿಜ, ನಮ್ಮ ರತ್ನಂಗೆ ಮಕ್ಕಳಾಗೇ ಆಗುತ್ತೆ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಂಬುವಂಥ ವ್ಯಕ್ತಿ ಹತ್ರನೇ ಹೇಳಿಸ್ತೀನಿ. ಒಂದು ನಿಮಿಷ ಇರಿ. ನೋಡಿ ಅಲ್ಲ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ನನ್ನನ್ನು ವಿಡಿಯೋ ಕಾಲಲ್ಲಿ ನೋಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಅರ್ಧ ಭಾರನ ನಮ್ಮ ಡಾಕ್ಟರ್ ಪಾರು ಅವರು ಆಲ್ರೆಡಿ ಕಮ್ಮಿ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ಈಗ ಮನೆಯವ್ರ ಮನಸ್ಸಲ್ಲಿರೋ ವಿಕೃತ ಭಾರನ ನಾನು ಕಮ್ಮಿ ಮಾಡ್ತೀನಿ. ಇಂಥ ವಿಷಯದಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಪಾರು, ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀನು ರಿಪೋರ್ಟ್ ನೋಡಿ ಅನಲೈಸ್ ಮಾಡಿ ಇಂಥ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಯಲ್ಲ, ಯು ಆರ್ ರೈಟ್. ನಾನು ರತ್ನನ್ ರಿಪೋರ್ಟ್ ನೋಡಿದೆ, ಪಾರು ಮಾಡಿಸಿದ ರಿಪೋರ್ಟ್ ಜೊತೆಗೆ ರೀಸೆಂಟ್ ರಿಪೋರ್ಟ್ನು 2 ಸ್ಟಡಿ ಮಾಡಿದೆ. ಆದರೆ ನನಗೆ ತುಂಬ ಹರ್ಟ್ ಆಯಿತು. ಡಾಕ್ಟರ್ನ ಎಲ್ಲರೂ ದೇವರು ಅಂತ ಕರೀತಾರೆ, ಆದರೆ ದೇವ್ರು ಮಾಡಬೇಕಾಗಿರೋ ಕೆಲಸನ ಕೆಲವೊಂದು ಡಾಕ್ಟರ್ ಮಾಡ್ತಿಲ್ಲ ಅನ್ನೋದೇ ಬೇಜಾರು. ರತ್ನ ಅವ್ರನ್ನ ರೀಸೆಂಟಾಗಿ ಚೆಕ್ ಮಾಡಿದ ಡಾಕ್ಟರೇ ಅಲ್ಲ, ಅವರು ಫೇಕ್ ಡಾಕ್ಟರ್.